ಆಗಲಿ. ನವಾಬ ಹೈದರಾಲಿ ಅವರ ವೀರ ಕುವರ, ಅರಿಕುಲ ಭಯಂಕರ, ಶಕ್ತಿ ಶಾರ್ದೂಲ, ಅಪ್ರತಿಮ ರಣಧೀರ, ಸರ್ವಧರ್ಮ ಸಮನ್ವಯ ಶಾಂತಿ ಪ್ರತೀಕ, ಮಾನವ ಹಕ್ಕುಗಳ ರಕ್ಷಕ, ಹಿಂದೂ ಮುಸ್ಲಿಂ ಮೈತ್ರಿಯ ಸಂವರ್ಧಕ, ಕನ್ನಡ ಕುಲ ಗೌರವ ಸ್ವಾಭಿಮಾನ ಸಂಸ್ಕೃತಿ ಸಂರಕ್ಷಕ, ಸ್ವಾತಂತ್ರ್ಯ ಸಂಗ್ರಾಮ ಭೀಷಣ ಸಿಂಹ, ಮೈಸೂರು ಸಿಂಹಾಸನಾಧೀಶ್ವರ, ಜನಾಬ್ ಟಿಪ್ಪು ಸುಲ್ತಾನ್ ಬಾದಶಃ. ಸಲಾಂ ಭಾಯಿ ಅಯ್ಯಂಗಾರಿ. ಅಲಿಮಿಯಾ, ಹೇಗಿದ್ದೀಯಾ? ಖುದಾ ಕಿ ದಯಾ, ನಿಮ್ದು ದುವಾ. ಅಲ್ಲ ಭಾಯ್, ನಮ್ದು ದಿವಾನ್ಜಿ ಪೂರ್ಣಯ್ಯ ಮಹಾರಾಜ್ ಕಮಾಲ್ ಮಾಡ್ಬಿಟ್ರು ಅಲ್ಲ. ಹೌದು, ಬೆನ್ನು ಫಣಿಯ ಬೇನೆಯಿಂದ ನವಾಬ್ ಹೈದರಾಲಿ ಸತ್ ಸುದ್ದಿ ಶತ್ರುಗಳಿಗೆ ತಿಳಿಯದಂತೆ ಗುಟ್ಟಾಗಿಟ್ಟು ಟಿಪ್ಪು ಸುಲ್ತಾನ್ರಿಗೆ ಪಟ್ಟ ಕಟ್ಟಿದ್ರು. ಹಾ, ಅಂಗ್ರೇಜಂಕು ದಿಲ್ ಧಡಕ್ ಧಡಕ್ ಮಾಡ್ತಾ ಇರ್ಬೇಕು ಅಲ್ಲ. ಆದ್ರೂ ಕಂಪನಿ ಕೆಂಪು ಜನ ಮಹಾ ಕುಟಿಲ ನೀತಿ ಪ್ರವೀಣರು. ಸುಲ್ತಾನ್ರ ವಿರೋಧಗಳಿಗೆ ಪ್ರೇರೇಪಿಸ್ತಾರೆ, ದಂಗೆ ಮಾಡಿಸ್ತಾರೆ, ಪೇಶ್ವೆ ನಿಜಾಮ್ರನ್ನ ಒಲಿಸ್ಕೊಳ್ತಾರೆ. ಎರಡು ದೊಡ್ಡದು ಇದ್ದುದು ಒಳಗೆ ನಮ್ದು ಮೈಸೂರಿನ ಫೌಜು ದುಶ್ಮನ್ಕು ಪಾಠ ಕಲಿಸ್ಬಿಟ್ಟಿದ್ದಾರೆ ಅಲ್ಲ. ಹಾ, 3ನೇ ಯುದ್ಧಕ್ಕೆ ಸಜ್ಜು ಆಗ್ತಾ ಇದ್ದಾರೆ. ಅಭಿ ಜಂಗ್ ಖತಮ್ ನಹಿ ಹುವಾ ಕ್ಯಾ? ಹೇ, ಒಂದ್ ಯುದ್ಧ ಮತ್ತೊಂದಕ್ಕೆ ನಾಂದಿ. ಹಾ, ಯುದ್ಧ ಯುದ್ಧ ಮತ್ತೆ ಯುದ್ಧ. ಮಾನವ ಸಂಸ್ಕೃತಿಯನ್ನೇ ಸುಟ್ಟು ಹಾಕುವ, ಮನುಷ್ಯತ್ವವನ್ನೇ ವಿನಾಶಗೊಳಿಸುವ ಈ ಕಗ್ಗೊಲೆಯ ಕಲೆಗೆ ಕೊನೆಯೇ ಇಲ್ಲವೇ? ಮಹತ್ವಾಕಾಂಕ್ಷೆಯುಳ್ಳ ಮಾನವರು ಬದುಕಿರುವವರೆಗೂ ಹೋರಾಟ ಇದ್ದದ್ದೇ ಬಾನು. ಯೋಧರು ಸತ್ತರೇನು, ಅವರ ಮಡದಿ ಮಕ್ಕಳು ಅತ್ತರೇನು, ಹೆತ್ತ ತಾಯಿಂದರ ಕರುಳುಗಳು ಹರಿದರೇನು, ಬಂಧು ಬಾಂಧವರ ಕಣ್ಣೀರು ಸುರಿಸಿದರೇನು, ನಿರಪರಾಧಿ ಪ್ರಜೆಗಳ ನೆತ್ತರು ಎಷ್ಟು ಕುಡಿದರು ಈ ರಣರಕ್ಕಸರ ರಕ್ತದಾಹ ಇಂಗದು. ಹಗೆಯನ್ನು ಹೊತ್ತಿಸಿ ನಾಡನ್ನು ಸುಡುವ ಮಾರಕ ಯುದ್ಧದ ಬಗ್ಗೆ ನಮಗೆ ಒಮ್ಮೊಮ್ಮೆ ಜಿಗುಪ್ಸೆ ಉಂಟಾಗುತ್ತದೆ ಹುಜೂರ್. ಭುಗಿಲೇಳುವ ಸಮರಾಗ್ನಿಯಲ್ಲಿ ಶತ್ರುಗಳ ರುಂಡಗಳನ್ನು ಕೊಚ್ಚಿ ಹಾಕುವ ರಣಕಲಿ ಟಿಪ್ಪು ಸುಲ್ತಾನರ ರಾಣಿ ರೋಖ್ಯಾಬಾನು ಯುದ್ಧದ್ವೇಷಿಯೇ? ಈ ದ್ವೇಷದಲ್ಲಿ ನನ್ನ ಸ್ವಾರ್ಥವಿದೆ ಸರ್ತಾಜ್. ಸದಾ ಸಮರದಲ್ಲೇ ತೊಡಗಿರುವ ತಮ್ಮ ಯೋಗಕ್ಷೇಮವನ್ನು ನಾವು ನೋಡಿಕೊಳ್ಳಲಾಗುತ್ತಿಲ್ಲವಲ್ಲ ಎಂಬ ಕೊರಗು ನಮಗೆ. ಹಿರಿಯ ನವಾಬರ ತೋಳ್ಬಲುಮೆಯಿಂದ ಬೆಳೆಸಿದ ವಿಶಾಲ ರಾಜ್ಯದ ರಕ್ಷಣೆಯ ದೀಕ್ಷೆ ತೊಟ್ಟಿರುವ ಸುಲ್ತಾನರು ನಾವು. ನಿಮ್ಮ ಸುಖಕ್ಕೆ ಕೊರತೆ ಏನಾದರೂ ಇದ್ದರೆ ಹೇಳಿ, ನಾವು ಅದನ್ನು ತಕ್ಷಣ ನಿವಾರಿಸುತ್ತೇವೆ. ಭೂಲೋಕದ ಸ್ವರ್ಗದಂತೆ ವೈಭಯುತವಾಗಿರುವ ಈ ಲಾಲ್ ಮಹಲ್ ಅಂತಃಪುರದಲ್ಲಿ ನಿಮ್ಮ ಒಲವಿನ ರಾಣಿ ಅಪ್ಸರೆಯಂತೆ ಸುಖವಾಗಿದ್ದಾರೆ. ಆದರೂ ಅವರು ಒಂಟಿ. ತಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕೆಂಬ ಬಯಕೆ ಅವರದು. ನಿಮ್ಮೊಂದಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಸಿಂಹಿಣಿಯಾಗಿ ನಿಮಗೆ ಸಹಾಯಕಳಾಗಿರುತ್ತೇನೆ. ಟಿಪ್ಪುವಿನ ಪರಾಕ್ರಮ ಸ್ತ್ರೀಯರ ಸಹಾಯ ಪಡೆಯುವ ಮಟ್ಟಕ್ಕೆ ಇಳಿದಿಲ್ಲ ಬಾನು. ಅಲ್ಲದೆ ಯುದ್ಧಕ್ಕೆ ಹೊರಟಾಗ ಪತ್ನಿಯರನ್ನು ಕರೆದುಕೊಂಡು ಹೋಗುವ ಸಂಪ್ರದಾಯವನ್ನು ನಾವು ನಿಷೇಧಿಸಿದ್ದೇವೆ. ಯುದ್ಧದ ವಿಚಾರ ನಿಮ್ಮ ತಲೆಗೇಕೆ ಹಚ್ಚಿಕೊಳ್ಳುತ್ತೀರಿ ಬಾನು? ಈ ರೂಪವತಿ ಅರಸಿ ದರಿಯಾ ದೌಲತ್ ಬಾಗ್ನ ಸುಂದರ ಉದ್ಯಾನವನದಲ್ಲಿ ಹರಿಣಿಯಾಗಷ್ಟೇ ವಿಹರಿಸಬೇಕು. ಸಿಂಹಣಿಯಾಗುವುದು ಬೇಡ. ಒಮ್ಮೆಯಾದರೂ ಯುದ್ಧ ಭೂಮಿಗೆ ನಾವು ಬಂದೇ ಬರುತ್ತೇವೆ, ನೋಡುತ್ತೀರಿ ಮೇರೆ ಸರ್ತಾಜ್. ನಿಜ ನಿಜ, ನಾವು ಇದ್ದ ಕಡೆ ನೀವು ಇದ್ದೇ ಇರುತ್ತೀರಿ. ನಾವು ನಿಮ್ಮೊಂದಿಗೆ ಇರುತ್ತೇವೆಯೇ? ಹೌದು, ಕಲ್ಪನಾ ಮೂರ್ತಿಯಾಗಿ ನೀವು ಇದ್ದೇ ಇರುತ್ತೀರಿ. ನಿಮ್ಮ ಮುಗುಳ್ನಗೆ, ಮುಗ್ಧ ಮಾತು ರಣಾಂಗಣದಲ್ಲಿದ್ದಾಗ ನಮ್ಮಲ್ಲಿ ನವ ಉತ್ಸಾಹ, ನವ ಚೈತನ್ಯ, ನವಶಕ್ತಿ ಮೂಡಿಸುತ್ತದೆ. ಜಟಿಲ ಸಮಸ್ಯೆಗಳು ತಲೆದೋರಿದಾಗಲೆಲ್ಲ ಬೆಳಕಾಗಿ ನೀವು ಪರಿಹಾರ ತೋರಿಸುತ್ತೀರಿ. ಆಗ ನಾವು ಹಗೆಗಳ ಬಣದಲ್ಲಿ ಹೆಬ್ಬುಲಿಯಾಗಿ ನುಗ್ಗಿ ಅವರನ್ನು ಧೂಳೀಪಟ ಮಾಡುತ್ತೇವೆ, ಜಯವನ್ನು ಸಾಧಿಸುತ್ತೇವೆ. ನಮ್ಮ ಸ್ಫೂರ್ತಿಯಲ್ಲಿ ಅಂತಹ ಶಕ್ತಿ ಇದ್ದ ಮೇಲೆ ನಾವು ಬಯಸುವುದನ್ನು ಹುಜೂರರು ಇನಾಮಾಗಿ ಕೊಡಬೇಕು. ಖಂಡಿತವಾಗಿ. ಯುದ್ಧಕ್ಕೆ ವಿರಾಮ ಉಂಟಾಗಿ ಶಾಂತಿ ನೆಲೆಸಿದಾಗ ಮಾತ್ರ ನೀವು ಕೋರಿದ್ದನ್ನು ನಾವು ನೀಡುತ್ತೇವೆ. ಆ ಆನಂದ ಪಡೆಯುವ ಸೌಭಾಗ್ಯ ನಮಗೆ ಇದೆಯೇ? ಏಕೆ ಏಕೆ ಇಷ್ಟೊಂದು ನಿರಾಶೆ ಬಾನು? 15ರ ಹರೆಯದಲ್ಲಿಯೇ ನಮಗೆ ಭೀಷಣ ಯುದ್ಧದ ದರ್ಶನವಾಯಿತು. ಬಿದನೂರಿನಲ್ಲಿ ಸಮರವಿದ್ಯೆ ಕಲಿತ ನಂತರ ಮೊದಲು ಕೊಡಗಿನ ಸರಹದ್ದಿನ ಬಾಲಮ್ಮಿನ ಪಾಳೆಗಾರನ ಮೇಲೆ ಯುದ್ಧ ಮಾಡುವ ಪ್ರಸಂಗ ನಮಗೆ ಬಂತು. ಹಿರಿಯ ನವಾಬರು ಬ್ರಿಟಿಷರೊಡನೆ ಯುದ್ಧ ಸಾರಿದ ಮೇಲೆ
ಒಂದರ ಮೇಲೊಂದು ಯುದ್ಧಗಳೇ ಸಂಘಟಿಸುತ್ತಿವೆಯಲ್ಲ ಹುಜೂರ್. ನಿಜ ಬಾನು. ಉಭಯ ಪಡೆಗಳ ವೀರಾವೇಶದ ಹೋರಾಟ, ರಕ್ತದ ಹೊಳೆ, ಸೈನಿಕರ ಚೀತ್ಕಾರ, ಸಾವು ನೋವುಗಳ ಘೋರ ನೋಟ, ರಣರಕ್ಕಸ ತನ್ನ ಉರಿ ನಾಲಿಗೆಯನ್ನು ಚಾಚಿ ತಾರತಮ್ಯವಿಲ್ಲದೆ ಸಮಸ್ತವನ್ನು ಸುಟ್ಟು ಸುಡುಗಾಡು ಮಾಡುವ ಹೃದಯ ಭೇದಕ ದೃಶ್ಯಗಳನ್ನು ನಾವು ಕಂಡಿದ್ದೇವೆ. ಆದ್ದರಿಂದಲೇ ನಮ್ಮ ಹೃದಯ ಒಮ್ಮೊಮ್ಮೆ ಕಠೋರವಾಗುತ್ತದೆ. ರಾಜ್ಯ ಸೂತ್ರ ಹಿಡಿದವರಿಗೆ ಕರುಣೆಯೊಂದಿಗೆ ಕಠೋರತೆಯೂ ಇರಬೇಕು. ರಾಜಕೀಯದಲ್ಲಿ ಶತ್ರುಗಳು ಯಾರು, ಮಿತ್ರರು ಯಾರು ಎಂದು ನಿಖರವಾಗಿ ನಿರ್ಧರಿಸುವುದು ಕಷ್ಟ. ಖಂಡೇರಾವಂತಹ ಹಿರಿಯ ನವಾಬರ ಆಪ್ತ ಸ್ನೇಹಿತರೆ ನವಾಬರನ್ನು ಪದಚ್ಯುತಿಗೊಳಿಸಿ ದುರ್ಗವನ್ನು ಸ್ವಾಧೀನಪಡಿಸಿಕೊಂಡು ವಂಚಿಸಿದ ಮೇಲೆ ಅತ್ತೆಯವರನ್ನು, ತಮ್ಮನ್ನು, ತಮ್ಮ ಅಣ್ಣ ತಮ್ಮಂದಿರನ್ನು, ಬಳಗವನ್ನು ಬಂಧನದಲ್ಲಿರಿಸಿದ ಮೇಲೆ ನಂಬಿಕೆ, ಸ್ನೇಹ, ವಿಶ್ವಾಸಕ್ಕೆ ಬೆಲೆಯೇನು ಬಂತು ಹುಜೂರ್? ಅಂತಹ ವಂಚನೆಯ ಪ್ರಕರಣ ಮತ್ತೊಂದು ಘಟಿಸಿದೆ ಬಾನು. ನವಾಬರ ಸಾವಿನ ಸುದ್ದಿ ಬ್ರಿಟಿಷರಿಗೆ ಹರ್ಷ, ಉತ್ಸಾಹಗಳನ್ನು ತಂದಿದೆ. ಜನರಲ್ ಮ್ಯಾಥ್ಯೂಸ್ನ ನಾಯಕತ್ವದಲ್ಲಿ ಹಡಗುಗಳ ಮೂಲಕ ಮುಂಬೈಯಿಂದ ದಕ್ಷಿಣದ ಕಡೆ ಸೇನಾಪಡೆಯನ್ನು ರವಾನಿಸಲಾಗಿದೆ. ನಾವು ಇನ್ನು ಅನನುಭವಿ ಹುಡುಗರು ಮೈಸೂರನ್ನು ಸುಲಭವಾಗಿ ವಶಪಡಿಸಿಕೊಳ್ಳಬಹುದು ಎಂದು ಅವರು ಹವಣಿಸಿದ್ದಾರೆ. ಒಬ್ಬ ಸಾಮಾನ್ಯನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದವರು ಅಪ್ಪಾಜಿಯವರು. ಈಗ ಆ ಕೃತಜ್ಞ ಬಿದನೂರಿನ ಶೇಖ್ ಆಯಾಸ್ ಇಂಗ್ಲಿಷರೊಂದಿಗೆ ಶಾಮೀಲಾಗಿ ಕೋಟೆಯನ್ನು ಆಂಗ್ಲರ ವಶಕ್ಕೆ ಒಪ್ಪಿಸಿದ್ದಾನಂತೆ. ನಾವೀಗ ಬಿದನೂರನ್ನು ವಿಮೋಚನೆಗೊಳಿಸಲು ಧಾವಿಸುತ್ತಿದ್ದೇವೆ. ಈ ರಾಜಖಡ್ಗ ಸ್ವೀಕರಿಸಿ ಬಾದಶಾಹ. ಭೇದ ನೀತಿ ಪಂಡಿತರು, ಸ್ವಾರ್ಥ ಸಾಧಕರು, ಕದನ ಕುತೂಹಲಿಗಳು, ದುರಾಕ್ರಮಣಕಾರರು ತಮ್ಮ ಈ ವೀರ ಖಡ್ಗಕ್ಕೆ ಮಣಿಯುವಂತಾಗಲಿ, ಮಂಡೆಯೂರಿ ದಯಾಭಿಕ್ಷೆ ಬೇಡುವಂತಾಗಲಿ, ತಮ್ಮ ದಂಡಯಾತ್ರೆ ಯಶಸ್ವಿಯಾಗಲಿ, ಲೋಕದೆಲ್ಲೆಡೆ ತಮ್ಮ ಧವಳ ಕೀರ್ತಿ ಪ್ರಜ್ವಲಿಸಲಿ, ದಿಗ್ವಿಜಯಿಗಳಾಗಿ ಹೋಗಿ ಬನ್ನಿ. ಮೈಸೂರು ಸಿಂಹಾಸನ ರಾಜಮನೆತನಕ್ಕೆ ಮತ್ತೆ ದಕ್ಕಿಸಿಕೊಳ್ಳಬೇಕೆಂದು ನಾವು ಮಾಡುತ್ತಿರುವ ಪ್ರಯತ್ನಗಳು ವಿಫಲಗೊಳ್ಳುತ್ತಿವೆ ತಿರುಮಲರಾಯರೇ. ಮಹಾಸ್ವಾಮಿ, ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಪ್ರಯತ್ನ ನಿಧಾನವಾದರೂ ಖಂಡಿತ ಫಲಿಸುತ್ತೆ. ನಿರಾಶೆ ಬೇಡ ಮಹಾಸ್ವಾಮಿ. ನಮ್ಮ ದಳವಾಯಿಗಳೇ ದೊರೆಗಳೊಂದಿಗೆ ನಡೆದುಕೊಂಡ ರೀತಿ ನಮಗೆ ಜಿಗುಪ್ಸೆ ತಂದಿದೆ. ಹೈದರಾಲಿಗೆ ಇದ್ದ ಸ್ವಾಮಿ ಭಕ್ತಿಯೂ ಅವರಿಗೆ ಇಲ್ಲದೆ ಹೋಯಿತು. ಸ್ವಾಮಿ ಭಕ್ತಿ ಇದ್ದವನೇ ಸರ್ವಾಧಿಕಾರಿಯಾದನಲ್ಲ ಮಹಾಸ್ವಾಮಿ. ರಾಜ್ಯದ ಪರಿಸ್ಥಿತಿ ಆಗ ಹಾಗಿತ್ತು. ಆದರೂ ಸಾಮಾನ್ಯ ಹೈದರ್ ನವಾಬ್ ಹೈದರಾಲಿ ಆದ. ಈಗ ಟಿಪ್ಪು ಸುಲ್ತಾನ್ ಮೈಸೂರು ಗದ್ದುಗೆ ಏರಿದ್ದಾನೆ. ಯದುವಂಶದ ಯುವರಾಜರು ನಮ್ಮೊಂದಿಗೆ ಇದ್ದಾರೆ. ಅವರ ಹಕ್ಕು ಅವರಿಗೆ ದಕ್ಕಿಸಿ ಕೊಡುವವರೆಗೂ ನಮಗೆ ವಿಶ್ರಾಂತಿ ಇಲ್ಲ. ಪರಂಪರಾಗತವಾಗಿ ಮೈಸೂರು ರಾಜಮನೆತನಕ್ಕೆ ಸೇವೆ ಸಲ್ಲಿಸಿರುವ ತಿರುಮಲಾಚಾರ್ಯರ ವಂಶ ನನ್ನದು. ನನ್ನ ನಿಷ್ಠೆ, ತ್ಯಾಗ ತಮ್ಮ ಸಂಕಲ್ಪಕ್ಕೆ ಮೀಸಲು. ರಾಜಮನೆತನಕ್ಕೆ ಬೆಂಬಲ, ನಿಷ್ಠೆ ತೋರುವವರ ಸಂಪರ್ಕದಲ್ಲಿ ನಾನೂ ಇದ್ದೋನೆ. ಏನಿದು ಸೇನೆ ಚಲನೆಯ ಸದ್ದು? ಟಿಪ್ಪು ಸೇನೆ ಬಿದಿನೂರಿನ ಕಡೆ ಧಾವಿಸುತ್ತಿದೆ. ಜನರಲ್ ಮ್ಯಾಥ್ಯೂಸ್, ಮೈಸೂರು ಸಂಸ್ಥಾನದ ಪ್ರತಿಷ್ಠ ಬಿದಿನೂರದ ಕೋಟೆ ಇದು. ಇದನ್ನು ಸುಮಾರು 20 ವರ್ಷಗಳಿಂದ ನಮ್ಮ ತಂದೆಯವರು ಆಳಿದ್ದಾರೆ. ಶೇಖ್ ಆಯಾಸ್ನ ಕುತಂತ್ರದಿಂದ ದುರ್ಗವನ್ನು ನೀವು ವಶಪಡಿಸಿಕೊಂಡಿದ್ದೀರಿ. ನಮ್ಮ ದಂಡು ದುರ್ಗವನ್ನು ಮುತ್ತಿಗೆ ಹಾಕಿದೆ. ನೀವು ಸೋತಿದ್ದೀರಿ. ತಕ್ಷಣ ಶರಣಾಗತರಾಗಿ. ಇಲ್ಲವಾದರೆ ನಿಮ್ಮ ಸೇನೆಯ ಜೀವಂತ ಸಮಾಧಿಯನ್ನು ಕೋಟೆಯ ಒಳಗಡೆ ನಾವು ನಿರ್ಮಿಸುತ್ತೇವೆ. ಕೂಡಲೇ ನಿಮ್ಮಿಂದ ಪ್ರತಿಯುತ್ತರ ಬಾರದಿದ್ದರೆ ನಮ್ಮ ಪಿರಂಗಿಗಳಿಂದ ನಿಮ್ಮ ಮೇಲೆ ಬೆಂಕಿನ ಮಳೆ ಸುರಿಸುವಂತೆ ಆಜ್ಞಾಪಿಸುತ್ತೇವೆ. ಪೀಸ್ 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 ಮೈಟಿ ಟಿಪ್ಪು, ನಾವು ಶರಣಾಗುತ್ತಾನೆ. ಕೋಟೆಯನ್ನು ಬಿಟ್ಟು ಕೊಡುತ್ತೇನೆ. ಬಟ್ ಒಂದು ಕಂಡೀಷನ್, ನೀವುಗಳು ನಮ್ಮ ಸೇನೆ ಹಿಂದಕ್ಕೆ ಹೋಗಲು ಅನುಮತಿ ಕೊಡಬೇಕು. ಆಗಬಹುದು. ನಿಮ್ಮ ಸೈನ್ಯ ಹೋಗಲು ಅನುಮತಿ ನೀಡುತ್ತೇವೆ. ಕೋಟೆಯಿಂದ ಹೊರಕ್ಕೆ ಬನ್ನಿ. ಆದರೆ ಒಂದು ಷರತ್ತು, ಕೋಟೆಯ ಖಜಾನೆಯಲ್ಲಿರುವ ಅಪಾರ ಸಂಪತ್ತನ್ನು ನೀವು ಮುಟ್ಟಕೂಡದು. ಒಪ್ಪುತ್ತೇನೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ. ತಪ್ಪಿದರೆ ನಮ್ಮ ನಿರ್ಧಾರ ಕಠಿಣವಾಗುತ್ತದೆ. ಸರ್ದಾರರೇ, ಕೋಟೆಯ ಮುಖ್ಯ ದ್ವಾರದಲ್ಲಿ ನಮ್ಮ ಸೇನೆ ಸಜ್ಜಾಗಲಿ. ಜನರಲ್ ಮ್ಯಾಥ್ಯೂಸ್, ನಿಮ್ಮ ಸೇನೆ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿ
ಸೂಚನೆಯನ್ನು ನೀಡಿ. ಸೋಲ್ಜರ್ಸ್, ಕೋಟೆಯಿಂದ ಹೊರಗೆ ಬನ್ನಿ. ನಿಮ್ಮ ಆಯುಧಗಳನ್ನು ಸುಲ್ತಾನ್ ಸೇನೆಗೆ ಒಪ್ಪಿಸಿ ಹೊರಡಲು ಸಿದ್ಧರಾಗಿ. ಟ್ರೆಜರಿಯ ಬಗ್ಗೆ ನಾನು ಮೊದಲು ಹೇಳಿದಂತೆ ಮಾಡಿರಿ. ಸರ್ದಾರ್ ಗೌಸ್ ಖಾನ್, ಒಪ್ಪಂದದಂತೆ ಕಾರ್ಯನಿರ್ವಹಿಸಿ. ಸುಲ್ತಾನ್, ನಮ್ಮ ಶಫಾರಿಂಗ್ ತುಂಬ ಇದ್ದಾನೆ. ಕೋಟೆ ಒಳಗೆ ಎಲ್ಲ ಜಾಗ ನಾಶ ಆಗಿದ್ದಾನೆ. ಯುದ್ಧದಲ್ಲಿ ಸೈನಿಕರ ಬಾಡಿಗಳು ಹಾಗೆ ಬಿದ್ದಿದ್ದಾನೆ. ಸುಮಾರು 500 ಗಾಯಾಳುಗಳು ಬಿಸಿಲಿನಲ್ಲಿ ಬಿದ್ದಿದ್ದಾನೆ. ಶೆಲ್ಟರ್, ಮೆಡಿಷನ್, ಫುಡ್, ವಾಟರ್ ಒಂದೂ ಇಲ್ಲ. ಸುಲ್ತಾನರು ಕೊಡಬೇಕು. ಶರಣಾಗತರಾದ ಮೇಲೆ ನೀವು ನಮ್ಮ ವೈರಿಗಳಲ್ಲ, ಅತಿಥಿಗಳು. ಅತಿಥಿಗಳಿಗೆ ನೀಡುವ ಎಲ್ಲ ಸತ್ಕಾರ ನಿಮಗೆ ದೊರೆಯುತ್ತದೆ. ಇದು ಹಿಂದೂಸ್ತಾನಿಗಳ ಸಂಸ್ಕೃತಿ, ಸಂಪ್ರದಾಯ. ಇಂಡಿಯಾದ ಬೇರೆ ಬೇರೆ ರಾಜಕುಮಾರರ ಬಗ್ಗೆ ಕೇಳಿದ್ದೇನೆ. ಬಟ್ ಅವರಿಗೂ ನಿಮಗೂ ಬಹಳ ಅಂತರ ಇದ್ದಾನೆ. ದಯಾಳು ನೀವು ಶಿಸ್ತಿನ ಯೋಧ ಇದ್ದಾನೆ. ಸುಲ್ತಾನ್, ಆಂಗ್ಲ ಸೇನೆಯ ಕೋಟೆಯಿಂದ ಹೊರಕ್ಕೆ ಬಂದು ತಮ್ಮ ಹತ್ಯಾರಗಳನ್ನು ನಮ್ಮ ಮುಂದೆ ಜಮಾ ಮಾಡಿದ್ದಾರೆ. ಸಂತೋಷ. ಆದರೆ ಸುಲ್ತಾನ್, ಕೋಟೆಯಲ್ಲಿರುವ ಸರ್ಕಾರಿ ಖಜಾನೆ ಬರಿದಾಗಿದೆ. ಶೇಖ್ ಅಯಾಜ್ ಮುಂಬೈಗೆ ಓಡಿ ಹೋಗಿದ್ದಾನೆ. ಏನು? ಜನರಲ್ ಮ್ಯಾಥ್ಯೂಸರೇ ತಮ್ಮ ಸೇನೆಗೆ ಖಜಾನೆಯನ್ನು ದೋಚಿಕೊಳ್ಳಲು ಅನುಮತಿ ಕೊಟ್ಟಿದ್ದಾರಂತೆ. ಸೈನಿಕರನ್ನು ಜಪ್ತಿ ಮಾಡಿದಾಗ ಭುಜದಲ್ಲಿ ಚಿನ್ನದ ಸರಗಳು, ರೊಟ್ಟಿಗಳ ಮಧ್ಯದಲ್ಲಿ ಮುತ್ತು ರತ್ನಗಳನ್ನು ಬಚ್ಚಿಟ್ಟಿದ್ದಾರೆ. ಕುರಿಗಳಿಗೆ ಚಿನ್ನದ ನಾಣ್ಯಗಳನ್ನು ನುಂಗಿಸಿದ್ದಾರೆ. ಗಿಡುಗ ನಾಯಿಗಳ ಕೊರಳಿಗೆ ವಜ್ರ ವೈಡೂರ್ಯದ ಪಟ್ಟಿಗಳನ್ನು ಕಟ್ಟಿದ್ದಾರೆ. ಹಿರಿಯ ನವಾಬರು ಕೂಡಿಟ್ಟಿದ್ದ ನಾಡ ನಿಧಿಯನ್ನು ಮುಂಬೈಯ ಆಂಗ್ಲರ ತಾಣಕ್ಕೆ ರವಾನಿಸಲಾಗಿದೆಯಂತೆ. ಇದು ನಂಬಿಕೆ ದ್ರೋಹ. ಜನರಲ್ ಮ್ಯಾಥ್ಯೂಸ್, ನಮ್ಮ ಸರದಾರರ ವರದಿಯ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು? ಉತ್ತರ ಕೊಡಿ. ನೀವು ಮೌನ ತಾಳಿದರೆ ಆರೋಪಣೆ ಸತ್ಯವೆಂದು ಸಾಬೀತಾಗುತ್ತದೆ. ಕೋಟೆಯಲ್ಲಿರುವ ಖಜಾನೆಯನ್ನು ದೋಚಲು ಸೈನಿಕರಿಗೆ ನೀವು ಹೇಳಿರುವುದು ನಿಜವೇ? ಐ ಆಮ್ ಸಾರಿ ಸುಲ್ತಾನ್. ನಾವು ಕೊಟ್ಟ ಎಚ್ಚರಿಕೆಯನ್ನು ನೀವು ಹಗುರವಾಗಿ ಪರಿಗಣಿಸಿದ್ದೀರಿ. ಇದು ಸಂಧಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆ. ಸಂಧಾನವನ್ನು ನೀವು ಮುರಿದಿದ್ದೀರಿ. ನಿಮ್ಮ ಸೈನಿಕರು ಕಳ್ಳರಂತೆ ವರ್ತಿಸಿದ್ದಾರೆ. ನೀವು ವ್ಯಾಪಾರ ಬುದ್ಧಿಯುಳ್ಳವರು. ನಿಮ್ಮನ್ನು ಸಂಭಾವಿತರಂತೆ ಗೌರವಿಸಲು ಸಾಧ್ಯವಿಲ್ಲ. ದಯಾಳು ಸುಲ್ತಾನ್, ಸಮಾಧಾನ ನೀಡಬೇಕು. ಇಲ್ಲ, ಕ್ಷಮೆಗೆ ನೀವು ಅರ್ಹರಲ್ಲ. ನಿಮ್ಮ ಜನತೆಯ ಬಗ್ಗೆ ನಮಗೆ ದ್ವೇಷವಿಲ್ಲ. ಆದರೆ ನಿಮ್ಮಂತಹ ಗೋಮುಖ ವ್ಯಗ್ರ ಅಧಿಕಾರಿಗಳ ನೀತಿಯನ್ನು ನಾವು ದ್ವೇಷಿಸುತ್ತೇವೆ. ನಾವು ಇರುವ ತನಕ ನಿಮ್ಮ ಆಟ ಮೈಸೂರು ನೆಲದಲ್ಲಿ ಸಾಗುವುದಿಲ್ಲ. ಸರ್ದಾರರೇ, ಜನರಲ್ ಮ್ಯಾಥ್ಯೂಸರೊಂದಿಗೆ ಸಮಸ್ತ ಇಂಗ್ಲಿಷ್ ಸೈನಿಕರನ್ನು ಯುದ್ಧ ಕೈದಿಗಳೆಂದು ಪರಿಗಣಿಸಿ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿ ಬಂಧಿಸಿ. ಬಿದನೂರಿನಲ್ಲಿ ಬಿಳಿಯರನ್ನ ಬಗ್ಬಡ್ದು ಸುಲ್ತಾನರು ಮಂಗಳೂರು ಕೋಟೆಗೆ ಲಗ್ಗೆ ಹಾಕಿದ್ರು. ಅಲ್ಲಿ ಆಂಗ್ಲರಿಗೆ ಭಾರೀ ಸಾವು ನೋವಿನಿಂದಾಗಿ ಸೋಲುಂಟಾಯಿತು. ಹೌದು. ಲೆಫ್ಟಿನೆಂಟ್ ಕರ್ನಲ್ ಕ್ಯಾಂಪೆಲ್ ತತ್ತರಿಸಿ ಸಂಧಿಗೆ ಸಿದ್ಧನಾದನಂತೆ. ಸುಲ್ತಾನ್ರು ಹಾಕಿರೋ ಷರತ್ತುಗಳಿಗೆ ಅವರು ಒಪ್ಪಿರ್ಬೇಕಲ್ಲ ಭಾಯ್. ಹಾ, ಸುಲ್ತಾನ್, ಕೊಟ್ಟಾಯಂ, ಚಿರಕಾಲ್ ಮತ್ತು ಖೂರ್ ರಾಜರನ್ನು ರೀಇನ್ಸ್ಟೇಟ್ ಮಾಡಿ. ಇದೆಲ್ಲ ನಮ್ಮ ಆಂತರಿಕ ವಿಷಯ. ನಿಮಗೆ ಹೀಗೆಲ್ಲ ಕೇಳುವ ಅಧಿಕಾರವಿಲ್ಲ ಕರ್ನಲ್ ಕ್ಯಾಂಪೆಲ್ಲರೇ. ಹೋಗಲಿ, ಮೈಸೂರಿನಲ್ಲಿ ಕಮರ್ಷಿಯಲ್ ಪ್ರಿವಿಲೇಜಸ್ ಕೊಡುತ್ತಾನೆ. ನಮ್ಮ ರಾಜ್ಯದಲ್ಲಿ ಕಂಪನಿಯವರ ಆರ್ಥಿಕ ಆಧಿಪತ್ಯ ಸ್ಥಾಪಿಸುವ ಸಲಹೆಯನ್ನು ನಾವು ತಿರಸ್ಕರಿಸುತ್ತೇವೆ. At least permit a British resident at Srirangapattan with 2 companies of shippers. ಏನು, ನಮ್ಮ ರಾಜಕೀಯ ಸ್ವಾತಂತ್ರ್ಯವನ್ನು ನಿಮಗೆ ಮಾರಬೇಕೇನು? ಹೀಗೆ ನುಡಿಯಲು ಅದೆಷ್ಟು ಸೊಕ್ಕು ನಿಮಗೆ? ಮಿತಿಮೀರಿದ ನಿಬಂಧನೆಗಳಿಗೆ ಬದ್ಧರಾಗಲು ನಿಮಗೆ ನಾವು ಸೋತು ಶರಣಾಗತರಾಗಿಲ್ಲ. ಈ ವಿಜಯಿ ಸುಲ್ತಾನರ ನಿಬಂಧನೆಗಳಿಗೆ ಕಂಪನಿ ಸರ್ಕಾರ ಒಪ್ಪುವುದಾದರೆ ಮಾತ್ರ ಸಂಧಿ. ಇಲ್ಲದಿದ್ದರೆ ಮತ್ತೊಮ್ಮೆ ರಣಕಹಳೆಗಳು ಮೊಳಗುತ್ತವೆ. ಭೀಷಣ ಸಮರಕ್ಕೆ ನೀವು ಸಿದ್ಧರಾಗಬೇಕಾಗುತ್ತದೆ. ದೊರೆಗಳು ಶಾಂತರಾಗಬೇಕು. ನಮ್ಮ ಕಮಿಷನರ್ ಡ್ರಾಫ್ಟ್ ಮಾಡಿದ ಆರ್ಟಿಕಲ್ಸ್ನಲ್ಲಿ ಮುಖ್ಯವಾದದ್ದು ಮಾತ್ರ ನಾನು ಹೇಳಿದೆ. ನೀವು ಹೇಳುವ ಎಲ್ಲ ಕಂಡೀಷನ್ಸ್ಗೆ ನಾವು ಅಗ್ರಿ ಆಗುತ್ತಾನೆ. ಆದರೆ ಪೀಸ್ ಎಸ್ಟಾಬ್ಲಿಷ್ ಆಗೋಕೆ ಶಾಂತಿ ಅಂದ ಮೇಲೆ ಹೊಂದಾಣಿಕೆ ಬೇಕು. ನಮ್ಮ ಅಧೀನದಲ್ಲಿರುವ ನಿಮ್ಮ ಪ್ರದೇಶವನ್ನು ನಾವು ಬಿಡುತ್ತಾನೆ. ನೀವು ನಮ್ಮಿಂದ ಗೆದ್ದುಕೊಂಡಿರುವ ಪ್ರದೇಶವನ್ನು ನಮಗೆ ಬಿಡುತ್ತಾನೆ. ನಮ್ಮ ಎನಿಮೀಸ್ಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡೋದಿಲ್ಲ. ನಾವು ಹಾಗೆ ಮಾಡುತ್ತಾನೆ. ದೊರೆಗಳೇ, ಹೆಚ್ಚು ವಿನಾಶ ತಡೆಗಟ್ಟಲು ಈ ಬಗ್ಗೆ ತೆರೆದ ಮನಸ್ಸಿನಿಂದ ಪರಿಶೀಲಿಸಬಹುದಾಗಿದೆ. ಸರಿ ಪೂರ್ಣಯ್ಯನವರೇ, ನಿಮಗೆ ಒಪ್ಪಿಗೆಯಾದರೆ ನಮಗೂ ಸಮ್ಮತವೇ. ಸಂಧಿ ಪೂರ್ಣಗೊಳ್ಳಲಿ. ಸಂಧಿಯಲ್ಲಿ ಭಾಗವಹಿಸುವ ಅಧಿಕಾರಿಗಳಿಗೆ ಅಮೂಲ್ಯ ಉಡುಗೊರೆ ನೀಡಿ ಸಗೌರವದಿಂದ ಕಳಿಸಿಕೊಡಲು ಆದೇಶ ನೀಡಿ. I am glad, Your Highness,
This peace treaty is humiliating for us, but it is a great political and diplomatic triumph to you. You have successfully resisted all our attempts to interfere in the internal affairs of an independent sovereign kingdom. This treaty will be a new era of friendship between England and Mysore. Sultan, you have emerged as a stronger monarch of a powerful and independent southern kingdom. I salute you once again to your majesty, Tipu Sultan, the tiger of Mysore. ಪೇಶ್ವೆ ನಿಜಾಂ ಮತ್ತು ಸುಲ್ತಾನರ ನಡುವೆ ಆದ ಗಜೇಂದ್ರಗಢದ ಸಂಧಿ, ಮಂಗಳೂರು ಒಪ್ಪಂದದಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸಿದೆ. ಪ್ರಗತಿಶೀಲ ಜನಹಿತ ಕಾರ್ಯ ನಡೆಯುತ್ತಿದೆ. ಬಹುಭಾಷೆ ಬಲ್ಲ ಸುಲ್ತಾನರು ಧರ್ಮ, ಕಲೆ, ವಿಜ್ಞಾನ, ವೈದ್ಯಕೀಯ ಶಾಸ್ತ್ರ, ಸೈನ್ಯಶಾಸ್ತ್ರ ಇವುಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಕನ್ನಡ ಭಾಷೆಗೆ ಆದ್ಯತೆ ನೀಡಿದ್ದಾರೆ. ಪಂಡಿತರಿಗೆ ಪುರಸ್ಕಾರ ಇದೆ. ಅಮೂಲ್ಯವಾದ ಪುಸ್ತಕಗಳ ಭಂಡಾರವನ್ನೇ ಹೊಂದಿದ್ದಾರೆ. ಆಡಳಿತದಲ್ಲಿ ಪಾಶ್ಚಿಮಾತ್ಯ ವಿಧಾನಗಳನ್ನು ಅಳವಡಿಸಿದ್ದಾರೆ. ಮದ್ಯಪಾನ ನಿಷೇಧಿಸಲಾಗಿದೆ. ಉಳುವವನೇ ಭೂಮಿಯ ಒಡೆಯನಾಗಿದ್ದಾನೆ. ಹಣಕಾಸಿನ ವ್ಯವಸ್ಥೆ, ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ, ಅಳತೆ ಮತ್ತು ತೂಕ, ಅಂಚೆ ಸೇವೆ, ಕುಶಲಕಲೆ, ಪಂಚಾಯಿತಿ ಪದ್ಧತಿ, ಮೀನುಗಾರಿಕೆ, ತೋಟಗಾರಿಕೆ, ಉದ್ಯಾನವನಗಳು ಇವುಗಳಿಂದ ಜನಜೀವನ ಉನ್ನತ ಮಟ್ಟಕ್ಕೆ ಏರುತ್ತಿದೆ. ರೇಷ್ಮೆ, ಗಂಧದ ಮರ, ಮೆಣಸು, ಏಲಕ್ಕಿ, ತೆಂಗು ಸರಕುಗಳನ್ನು ಸ್ವಂತ ಹಡಗುಗಳ ಮೂಲಕ ವಿದೇಶಕ್ಕೆ ರಫ್ತು ಮಾಡಿ ನಮಗೆ ಬೇಕಾದ ಸಾಮಗ್ರಿಗಳನ್ನು ಆಮದು ಮಾಡುತ್ತಿದ್ದಾರೆ. ಕಾವೇರಿ ನದಿಗೆ ಆಣೆಕಟ್ಟು ನಿರ್ಮಾಣ ಮಾಡುವ ಯೋಜನೆ ರೈತರಿಗೆ ವರದಾನವಾಗಲಿದೆ. ಉಕ್ಕು, ಕಬ್ಬಿಣ ಕೈಗಾರಿಕೆ, ತಾರಾಮಂಡಲಗಳ ಸ್ಥಾಪನೆ ಇವೆಲ್ಲ ಸಾಮಾನ್ಯ ಸಾಧನೆಗಳೇನೂ ಅಲ್ಲ. ಥೋಡೆ ಆದ್ಮೇ ಸುಲ್ತಾನ್ ಜಂಗ್ ಮಾಡೋದು ಬಹುತ್ ಕರ್ಕೊ ಹೇಳ್ತಾರಲ್ಲ ಬಾಯಿ. ಸಮರ ನೀತಿ ಪರರಾಜ್ಯಾಕ್ರಮಣವೇ ಗುರಿ ಅಲ್ಲ. ರಾಜಕೀಯ ಆರ್ಥಿಕ ಲಾಭಕ್ಕಾಗಿ, ಭದ್ರತೆಗಾಗಿ, ಪ್ರಜೆಗಳ ಮತ್ತು ರಾಜ್ಯದ ರಕ್ಷಣೆಗಾಗಿ ಯುದ್ಧ ಅನಿವಾರ್ಯ. ಈಗ ನೋಡು, ಎಂಥ ದುರಾದೃಷ್ಟಕರ ಪ್ರಕರಣ ನಡೆದು ಹೋಗಿದೆ. ಶೃಂಗೇರಿಯಲ್ಲಿ ಏನು? ಪವಿತ್ರ ಧರ್ಮಧಾಮವಾದ ಶೃಂಗೇರಿ ಮಠದ ಮೇಲೆ ಪೇಶ್ವೆಗಳ ಸೇನೆಯ ದಾಳಿಯೇ? ಶ್ರೀಗಳು ಸನ್ನಿಧಾನಕ್ಕೆ ಕಳುಹಿಸಿರುವ ಶ್ರೀಮುಖದಲ್ಲಿ ಉಲ್ಲೇಖಿಸಿರುವುದಕ್ಕಿಂತಲೂ ನಾನು ಕಂಡ ದಾರುಣ ದೃಶ್ಯ ಬಲು ಘೋರ ದೊರೆಗಳೇ. ಶ್ರೀರಾಮ ಪರಶುರಾಮ ಭಾವೆಯವರ ನೇತೃತ್ವದ ಪಿಂಡಾರಿಗಳು ಶಾರದಾ ಮಂದಿರವನ್ನು ಅಪವಿತ್ರಗೊಳಿಸಿದರು. ಎಲ್ಲರಿಗೂ ಶಾಂತಿಯನ್ನು ಹರಸುತ್ತಿದ್ದ ಮಹಾ ತಪಸ್ವಿಗಳ ಪುಣ್ಯ ನೆಲದಲ್ಲಿ ನೆತ್ತರನ್ನು ಹರಸಿದರೆ, ಧರ್ಮ ದೇವತೆಗೆ ಅವಮಾನ ಮಾಡಿದರೆ ಆ ಪುಂಡರು. ಪ್ರಾಜ್ಞರಾದ ಬಾದಶಹರು ನಡೆದಿರುವ ಅತ್ಯಾಚಾರವನ್ನು ಊಹಿಸಬಲ್ಲರು. ಯಾರು ಹಿಂದೂ ಸಾಮ್ರಾಜ್ಯದ ಪುನರ್ ಸಂಸ್ಥಾಪಕರೆಂದು, ಗೋಬ್ರಾಹ್ಮಣ ಸನಾತನ ಧರ್ಮ ಸಂಸ್ಕೃತಿಯ ಸಂರಕ್ಷಕರೆಂದು ಮೆರೆಯುತ್ತಿದ್ದಾರೋ ಅಂತಹ ಸ್ವಧರ್ಮೀಯರಿಂದಲೇ ಇಂತಹ ಲಜ್ಜಾಸ್ಪದ ದೌರ್ಜನ್ಯ ನಡೆದಿರುವುದು ಅಸಹ್ಯಕರ. ನಮ್ಮ ಮನಸ್ಸು ತುಂಬಾ ವ್ಯಥಗೊಂಡಿದೆ. ನರಸಿಂಹಶಾಸ್ತ್ರಿಗಳೇ, ಇದು ಹಿಂದೂಸ್ತಾನಕ್ಕೆ ಶೋಭೆ ತರುವ ಪ್ರಸಂಗವಲ್ಲ. ನಮ್ಮ ಪ್ರತಿಭಟನೆಗಳನ್ನು ಪೇಶ್ವೆಗಳಿಗೆ ತಕ್ಷಣ ಕಳುಹಿಸುತ್ತೇವೆ. ಮತ್ತೊಮ್ಮೆ ಇಂತಹ ಉಪದ್ರವ ಪುಣ್ಯಕ್ಷೇತ್ರದ ಮೇಲೆ ಎಸಗದಂತೆ ತಕ್ಕ ಬಂದೋಬಸ್ತನ್ನು ಮಾಡಿಸುತ್ತೇವೆ. ಶ್ರೀಗಳು ಬಾದಶಹರ ಪ್ರತ್ಯುತ್ತರಕ್ಕಾಗಿ ನಿರೀಕ್ಷಿಸುತ್ತಿದ್ದಾರೆ. ನರಸಿಂಹಶಾಸ್ತ್ರಿಗಳೇ, ಶೃಂಗೇರಿ ಮಠಕ್ಕೆ ಆಗಿರುವ ನಷ್ಟವನ್ನು ನಾವು ಭರಿಸುತ್ತೇವೆ. ಶಾರದಾ ದೇವಿಯ ಸೇವೆಗೆ ಮತ್ತು ಪೂಜ್ಯ ಸ್ವಾಮೀಜಿಯವರ ಉಪಯೋಗಕ್ಕೆ 2 ಪಲ್ಲಕ್ಕಿಗಳನ್ನು ಕೊಡುತ್ತೇವೆ. ದೇವತಾ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆಗೆ ಆಗುವ ಎಲ್ಲ ಖರ್ಚನ್ನು ನಾವು ಭರಿಸುತ್ತೇವೆ. ಶ್ರೀಮಠಕ್ಕೆ ಸಲಗೇಶ ಎಂಬ ಆನೆಯನ್ನು ಕಳುಹಿಸುತ್ತೇವೆ. ಅಲ್ಲದೆ ಅಮ್ಮನವರಿಗೆ ಆಭರಣ, ಭಾರಿ ಸೀರೆ, ಶ್ರೀಗಳಿಗೆ ಶಾಲು ಜೋಡಿಗಳನ್ನು ಕಳುಹಿಸುತ್ತೇವೆ. ಪೀಠಕ್ಕೆ ನಮ್ಮಿಂದ ಇನ್ನೇನು ಸೇವೆ ಆಗಬೇಕಾಗಿದೆ ಶಾಸ್ತ್ರಿಗಳೇ? ನನ್ನ ಹೃದಯ ತುಂಬಿ ಹೋಗಿದ ದೊರೆಗಳೇ, ತಮ್ಮ ಘನ ವ್ಯಕ್ತಿತ್ವದ ದರ್ಶನ ಇಂದು ನನಗಾಯಿತು. ಓಹ್, ಕಣ್ಣೀರೇಕೆ ಶಾಸ್ತ್ರಿಗಳೇ? ಇದು ಆನಂದ ಬಾಷ್ಪ ದೊರೆಗಳೇ. ಕೆಲವು ಜಾತಿವಾದಿಗಳು ಸುಲ್ತಾನರು ಮತಾಂಧರು, ಶೃಂಗೇರಿ ಪೀಠಕ್ಕೆ ಸಹಾಯ ಬೇಡಬಾರದೆಂದು, ಬೇಡಿದರೂ ನಿರಾಶೆ ಖಂಡಿತವೆಂದು ನಮ್ಮನ್ನು ತಡೆದರು. ಇಂದು ಸತ್ಯದ ಬೆಳಕನ್ನು ನಾನು ಕಂಡೆ. ತಮ್ಮಲ್ಲಿರುವ ಉದಾರ ಧಾರ್ಮಿಕ ನೀತಿ, ಪರಮತ ಸಹಿಷ್ಣುತೆ ನೋಡಿದ ಮೇಲೆ ನನಗೆ ಸತ್ಯ ವೇದ್ಯವಾಯಿತು. ಶಾಸ್ತ್ರಿಗಳೇ, ನಿಮ್ಮ ದೊರೆ ಇಸ್ಲಾಂ ಧರ್ಮಿ ಇರಬಹುದು, ಆದರೆ ಹಿಂದೂ ಧರ್ಮದ ಬಗ್ಗೆ ನಮ್ಮಲ್ಲಿ ಗೌರವಯುತವಾದ ಪೂಜ್ಯ ಭಾವನೆಗಳು ಇವೆ. ಹಿಂದೂ ರಾಜರು ಮತ್ತು ಮುಸಲ್ಮಾನ ರಾಜರು
ಧಾರ್ಮಿಕ ವಿಷಯದಲ್ಲಿ ಪರಸ್ಪರ ಉದಾರವಾಗಿ ನಡೆದುಕೊಂಡ ಸಾಕ್ಷಿಗಳು ಬೇಕಾದಷ್ಟು ಇಲ್ಲವೇ? ಅಷ್ಟು ಮಾತ್ರವಲ್ಲದೆ ರಕ್ತ ಸಂಬಂಧ ಬೆಳೆಸುವಷ್ಟು ಮಟ್ಟಿಗೆ ಅವರ ಔದಾರ್ಯ ಔನ್ನತ್ಯಕ್ಕೇರಿದೆ. ಪ್ರತ್ಯಕ್ಷವಾಗಿರುವುದನ್ನು ಪ್ರಮಾಣಿಸಿ ನೋಡಬೇಕಾದ ಅಗತ್ಯವಿಲ್ಲ ದೊರೆಗಳೇ. ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನಡೆಸುವ ಪ್ರಾರ್ಥನೆ ಗಂಟೆಗಳ ನಿನಾದವನ್ನು, ಮಸೀದಿಗಳಲ್ಲಿ ಪ್ರಾರ್ಥನೆಗೆ ನೀಡುವ ಕರೆಯ ಆಲಾಪವನ್ನು ತಾವು ಸಮದೃಷ್ಟಿಯಿಂದ ಭಕ್ತಿ ಗೌರವಗಳಿಂದ ಕೇಳುತ್ತಿದ್ದೀರಿ. ದೊರೆಯಾದವನು ಸಮದೃಷ್ಟಿ ಹೊಂದದೆ ತನಗಿಷ್ಟವಾದ ಯಾವುದೇ ಒಂದು ಮತಧರ್ಮಕ್ಕೆ ಪ್ರೋತ್ಸಾಹ ನೀಡುವುದು ಹಿಂದೂಸ್ಥಾನದ ರಾಜರಿಗೆ ಉಚಿತವಾದ ನಡವಳಿಕೆಯಲ್ಲ. ಅದರಲ್ಲೂ ಕರ್ನಾಟಕದ ಯಾವುದೇ ರಾಜರು ರಾಜಕೀಯವಾಗಿ ತಾರತಮ್ಯ ಭಾವನೆ ತಾಳದೆ ಧಾರ್ಮಿಕವಾಗಿ ನಿಷ್ಪಕ್ಷಪಾತದಿಂದ ವರ್ತಿಸಿದ್ದಾರೆ. ಇಡೀ ಹಿಂದೂಸ್ಥಾನದಲ್ಲಿ ಮತ ಸಹಿಷ್ಣುತೆ ಇರುವುದು ಕರ್ನಾಟಕದಲ್ಲಿ ಮಾತ್ರ. ಇದು ಕನ್ನಡಿಗರ ವೈಶಿಷ್ಟ್ಯ ಮತ್ತು ಹಿರಿಮೆ. ಉನ್ನತ ಉದ್ದೇಶದ ಮಾತು. ಶಾಸ್ತ್ರಿಗಳೇ, ನೈತಿಕತೆ ಜನತೆಯ ಏಕತೆಯನ್ನು ಬೆಳೆಸುತ್ತದೆ. ಮತಾಂಧತೆ ಭಿನ್ನಭಾವಕ್ಕೆ ಅವಕಾಶ ಕೊಟ್ಟು ಸುವ್ಯವಸ್ಥಿತವಾದ ರಾಜ್ಯವನ್ನು ಛಿದ್ರಗೊಳಿಸುತ್ತದೆ. ನಿಜ ನಿಜ. ಹಾಗೊಮ್ಮೆ ನಾವೇನಾದರೂ ಮತಾಂಧರಾದರೆ ಕರ್ನಾಟಕದ ಎಲ್ಲ ಧರ್ಮದ ಪ್ರಜೆಗಳು ನಮ್ಮನ್ನು ದ್ವೇಷಿಸುತ್ತಾರೆಯೇ ಹೊರತು ಕ್ಷಮಿಸಲಾರರು. ಚರಿತ್ರೆ ಈ ಪಾಠವನ್ನು ಎಲ್ಲರಿಗೂ ಎಚ್ಚರಿಕೆಯ ಕರಗಂಟೆಯಾಗಲಿ ಎಂದು ನಾವು ಹಾರೈಸುತ್ತೇವೆ. ದೊರೆಗಳೇ, ಶ್ರೀರಂಗನಾಥ ದೇವಾಲಯಕ್ಕೆ ಬೆಳ್ಳಿ ಪೂಜಾ ಪಾತ್ರೆ, ಮಂಗಳಾರತಿ ತಟ್ಟೆ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಆಲಯಕ್ಕೆ ಆನೆ, ಬೆಳ್ಳಿ ಪಾತ್ರೆಗಳು, ಭಾರಿ ನಗಾರಿ, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯಕ್ಕೆ ರತ್ನಖಚಿತ ಬಟ್ಟಲು, ಪಚ್ಚಲಿಂಗ, ಕಳಲೆ ಲಕ್ಷ್ಮೀಕಾಂತ ದೇಗುಲಕ್ಕೆ ಬೆಳ್ಳಿ ಲೋಟ, ತಟ್ಟೆ, ಪಾತ್ರೆಗಳನ್ನು ತಾವು ಭಕ್ತಿ ಕಾಣಿಕೆಯಾಗಿ ನೀಡಿದ್ದೀರಿ. ಇದು ತಮ್ಮ ಸರ್ವಧರ್ಮ ಸಮನ್ವಯಕ್ಕೆ ಸಾಕ್ಷಿ. ಮಲಬಾರ್ ಸ್ತ್ರೀಯರು ಮೈತುಂಬಾ ವಸ್ತ್ರ ಧರಿಸಬೇಕೆಂದು ಆಜ್ಞೆ ಹೊರಡಿಸಿ ಸ್ತ್ರೀ ಸಮುದಾಯಕ್ಕೆ ಗೌರವ ನೀಡಿದ್ದೀರಿ. ನರಬಲಿಯನ್ನು ನಿಷೇಧಿಸಿ ನಾಗರಿಕತೆ ನೆಲೆಗೊಳಿಸಿದ್ದೀರಿ. ಅಪರಾಧಿ ರೈತರಿಗೆ ವಿಧಿಸುವ ದಂಡ ಸಂಹಿತೆಯಲ್ಲಿ ಅಪರಾಧಿ ದಂಡದ ಪ್ರತಿನಾಣ್ಯದ ಬದಲಾಗಿ ಆತ ತನ್ನ ಗ್ರಾಮದಲ್ಲಿ 2 ಮಾವು 10 ಅಥವಾ ಹಲಸಿನ ಗಿಡಗಳನ್ನು ನೆಟ್ಟು ಎತ್ತರವಾಗಿ ಬೆಳೆಯುವವರೆಗೂ ನೀರು ಹಾಯಿಸಬೇಕೆಂದು ಆಜ್ಞೆ ಹೊರಡಿಸಿ ರಾಜ್ಯದಲ್ಲಿ ಹಸಿರು ಕೃಷಿ ನಾಂದಿ ಹಾಡಿದ್ದೀರಿ. ಬೆಂಗಳೂರಿನ ತಮ್ಮ ಅರಮನೆ ಸಮೀಪ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಮತ್ತು ಪ್ರತಿ ವರ್ಷ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಉತ್ಸವವನ್ನು ಹಿರಿಯ ನವಾಬರಂತೆ ತಾವೂ ಸಹ ವೈಭವದಿಂದ ನಡೆಸುತ್ತಿರುವುದು, ಹಜರತ್ ತವಕಲ್ ಮಸ್ತಾನ್ ಸಾಹೇಬರ ದರ್ಗಕ್ಕೆ ಕರಗ ಹೋಗಿ ಸಲ್ಲಿಸುವ ಗೌರವಗಳು ತಮ್ಮ ನಾಡಿನಲ್ಲಿ ಹಿಂದೂ ಮುಸ್ಲಿಮರ ಮಧುರ ಮೈತ್ರಿಗೆ ಸಾಕ್ಷಿಗಳಾಗಿವೆ. ಬೆಂಗಳೂರಿನ ತಮ್ಮ ಕೋಟೆಯಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಪ್ರತಿಷ್ಠಾಪಿಸಲಾದ ಗಣಪತಿಗೆ ಈಗಲೂ ನಿತ್ಯ ಪೂಜೆ ಸಲ್ಲಿಸಲಾಗುತ್ತಿದೆ. ತಾವು ಚಲಾವಣೆ ಮಾಡಿರುವ ನಾಣ್ಯಗಳಲ್ಲಿ ಶಿವಪಾರ್ವತಿ, ಉಡುಪಿ ಶ್ರೀಕೃಷ್ಣ, ಶೃಂಗೇರಿ ಶಾರದೆಯರ ಮೂರ್ತಿಗಳು ಇವೆ. ತಮ್ಮ ಕೃಷ್ಣಗಿರಿ ಕೋಟೆಯ ಗೋಡೆಗಳಲ್ಲಿ ಮೂಡಿರುವ ಹನುಮ, ಸೂರ್ಯ, ನಂದಿ, ಲಿಂಗ ಮುಂತಾದ ಹಿಂದೂ ದೇವತೆಗಳು ಹಾಗೇ ಇವೆ. ತಮ್ಮ ಪಟ್ಟದ ಆನೆಗೆ ಹೋಗಿದ್ದ ಕಣ್ಣು ಕೊಟ್ಟ ನಂಜನಗೂಡಿನ ನಂಜುಂಡೇಶ್ವರನಿಗೆ ತಾವು ಹಕೀಂ ನಂಜುಂಡನೆಂದು ಕರೆದು ಹರಕೆ ಸಲ್ಲಿಸಿದ್ದೀರಿ. ಆಡಳಿತದಲ್ಲಿ ಕನ್ನಡಕ್ಕೆ ತಾವು ಪ್ರಾಶಸ್ತ್ಯ ಕೊಟ್ಟಿದ್ದೀರಿ. ಉನ್ನತ ಹುದ್ದೆಗಳಲ್ಲಿ ಹಿಂದೂಗಳನ್ನು ನೇಮಿಸಿದ್ದೀರಿ. ದಿವಾನ್ ಪೂರ್ಣಯ್ಯನವರ ಹೆಸರಿನಲ್ಲಿ ಅನ್ನಛತ್ರಗಳನ್ನು ನಡೆಸುತ್ತಿದ್ದೀರಿ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ನಾಣ್ಣುಡಿ ತಮಗೆ ಒಪ್ಪುತ್ತದೆ ದೊರೆಗಳೇ. ತಮ್ಮಂತಹ ದೈವ ಭಕ್ತರಿಗೆ, ಜ್ಞಾನಿಗಳಿಗೆ, ಪಂಡಿತರಿಗೆ, ಸಮಾಜದ ಮುಂದಾಳುಗಳಿಗೆ ಈ ಸತ್ಯ ಮನವರಿಕೆಯಾದರೆ ಸಾಕು. ಇಷ್ಟಕ್ಕೂ ಇದು ರಾಜಧರ್ಮ. ಇದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಶಾಸ್ತ್ರಿಗಳೇ, ಮಹಾ ತಪಸ್ವಿಗಳಾದ ಜಗದ್ಗುರು ಶೃಂಗೇರಿಯ ಮಠಾಧೀಶ್ವರರಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿಗಳಲ್ಲಿ ನಮ್ಮ ಮತ್ತೊಂದು ಅರಿಕೆಯನ್ನು ನಿವೇದಿಸಿ, ಶ್ರೀ ಶಾರದಾ ದೇವಿಯನ್ನು ಪುನರ್ ಪ್ರತಿಷ್ಠಾಪಿಸಿದ ನಂತರ ಲೋಕ ಕಲ್ಯಾಣಕ್ಕಾಗಿ, ನಮ್ಮ ಪ್ರಜೆಗಳ ಸುಖ ಶಾಂತಿಗಾಗಿ, ಸಮೃದ್ಧಿಗಾಗಿ ದೇವರನ್ನು ಪ್ರಾರ್ಥಿಸಲಿ. ಮುಂದೆ ನಡೆಯಲಿರುವ ಯುದ್ಧದಲ್ಲಿ ಹೆಚ್ಚಿನ ರಕ್ತಪಾತಕ್ಕೆ ಅವಕಾಶವಾಗದಿರಲು ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಚಂಡಿ ಹೋಮ ಪೂಜಿಸಲು ನಿರ್ಧರಿಸಿದ್ದೇವೆ. ನಮ್ಮ ಈ ಅಹವಾಲನ್ನು ಸಹ ಪೂಜ್ಯ ಸ್ವಾಮಿಯವರಿಗೆ ಅರಿಕೆ ಮಾಡಿಕೊಳ್ಳಿ. ದೊರೆಗಳಿಗೆ ಶ್ರೀಗಳು ಆಶೀರ್ವಾದ ಪೂರ್ವಕವಾಗಿ ಫಲಪುಷ್ಪ ತಾಂಬೂಲ ಮಂತ್ರಾಕ್ಷತೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಬಾದಶಃ ಸಲಾಮತ್ ಒಪ್ಪಿಸಿಕೊಳ್ಳಬೇಕು.
Tipu, Tipu, Tipu. Tipu the tiger. Tipu the mighty. Tipu the freedom fighter. Tipu the protector of human rights. The Governor General of India, Lord Cornwallis, would like to know what is Tipu and what not. Tipu is a formidable enemy to the British Empire in India. No doubt, Tipu has won many wars against us and also crippled us to show humiliating peace treaty. Of course, he is a great warrior. I have also heard enough about his chivalry, sense and humor and courage in the battlefield. Whatever it may be, I have come from England to India not to prize Tipu, but to fight and finish him. I will wipe out the shame, agony and humiliation faced by me at the airdown of America in India. The Grand Union Army under the command of Major General William Meadows will march towards Mysore to storm over Srirangapatnam. ಮೈಸೂರಿನ ವೀರ ಯೋಧರೇ, ನಮ್ಮ ಪೌರುಷದ ಪರೀಕ್ಷೆಯ ಗಳಿಗೆ ಬಂದಿದೆ. ಲಾರ್ಡ್ ಕಾರನ್ ವಾಲಿಸನ ಮೈತ್ರಿಕೂಟ ಸೇನಾ ಸಾಗರ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದೆ. ಆ ಸೇನೆ ವಿಧ್ವಂಸಕ ಅಸ್ತ್ರಶಸ್ತ್ರಗಳನ್ನು ಅಧಿಕವಾಗಿ ಹೊಂದಿದೆ. ನಮ್ಮ ಪಡೆ ಸಂಖ್ಯಾಬಲದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಇರಬಹುದು. ಆದರೆ ಏನಾಯಿತು? ಸತ್ವಶಕ್ತಿಗಳು ಕುಂದದ ಕುಗ್ಗನ್ನರಿಯದ ಕೆಚ್ಚದೆ ರಣಮಲ್ಲರು ನಾವು. ಯುದ್ಧದಲ್ಲಿ ಮೋಸಗಳು ಸಹಜ. ವಂಚಿಸಿ ಬೆನ್ನಿನಲ್ಲಿ ಚೂರಿ ಹಾಕುವ ನಯವಂಚಕರ ಬಗ್ಗೆ ಎಚ್ಚರವಿರಲಿ. ವೀರರೇ, ನಮ್ಮೊಂದಿಗೆ ಆಚಾರ್ಯ ಚಾಣಕ್ಯರ ಪ್ರತಿರೂಪವೋ ಎಂಬಂತೆ ಮುತ್ಸದಿ ಪೂರ್ಣಯ್ಯನವರಿದ್ದಾರೆ. ಶತ್ರುಕುಲ ಭಯಂಕರ ದಂಡಾಧೀಶ ಗಾಜಿ ಖಾನರು, ರಾಜಕೀಯ ಪಟು ಮೀರ್ ಸಾದಿಕರು, ಅಪ್ರತಿಮ ಪರಾಕ್ರಮಿಗಳಾದ ಲಕ್ಷ್ಮಣ, ಬನ್ಸಿಲಾಲ್, ಕಮರುದ್ದೀನ್ ಖಾನ್, ಫಜ್ಲುಲ್ ಖಾನ್, ಬದ್ರು ಜಮಾನ್, ಅಬ್ದುಲ್ ಗಫಾರ್ ಇಂತಹ ವೀರಾಗ್ರಣಿಗಳ ಅನೇಕರ ನೇತೃತ್ವ ನಿಮಗಿದೆ. ಅಲ್ಲಾ ರಸೂಲ್ರ ಕರುಣೆ ಸಲ್ತನತ್ತೆ ಖುದಾದಾತ್ ಮೇಲಿದೆ. ಶ್ರೀರಂಗ ಚಾಮುಂಡಿಯರ ಅನುಗ್ರಹ ಶ್ರೀರಕ್ಷೆ ಮೈಸೂರು ಸಂಸ್ಥಾನದ ಮೇಲಿದೆ. ಎರಗಿ ಬಂದಿರುವ ಬೃಹತ್ ಶತ್ರು ಸೇನೆಯ ಅಟ್ಟಹಾಸ ನೋಡಿ ನೀವು ಹೆದರಬೇಕಾಗಿಲ್ಲ. ಯುದ್ಧ ನಮಗೆ ಹೊಸದಲ್ಲ. ದುರ್ಗದ ಮುತ್ತಿಗೆಯೂ ಇದೇ ಮೊದಲಲ್ಲ. ನಾವೇ ಮುಂದಕ್ಕೆ ಹೋರಾಡೋಣ. ಬದುಕಿದರೆ ಗರಿಮೆಯ ಜೀವನ, ಸತ್ತರೆ ವೀರ ಸ್ವರ್ಗ. ಮೊಳಗಿಸಿ ರಣಕಹಳೆಗಳನ್ನು, ಬಾರಿಸಿರಿ ರಣಬೇರಿಗಳನ್ನು, ಒಕ್ಕರಳಿನಿಂದ ರಣಘೋಷಣೆ ಮಾಡಿರಿ. ಅಲ್ಲಾಹೋ ಅಕ್ಬರ್! ಜೈ ಶ್ರೀರಂಗ! ಏನಿದು ಆಶ್ಚರ್ಯ! ಯುದ್ಧ ಸ್ವರೂಪವೇ ಬದಲಾಗುತ್ತಿದೆ ಅಲ್ಲವೇ ಗಾಜಿ ಖಾನರೇ? ಸಂಚು ನಡೆದು ಹೋಗಿದೆ ಹುಜೂರ್. ಕ್ಯಾಪ್ಟನ್ ಅಂಟರ ಸೇನೆ ದರಿಯಾ ದೌಲತ್ತನ್ನು ಸಮೀಪಿಸುತ್ತಿದೆ. ಗಂಜಾಂ, ಲಾಲ್ಬಾಗ್, ಖರೀಘಟ್ಟಗಳಲ್ಲಿ ಶತ್ರುಗಳ ದಾಳಿ ಪ್ರಬಲವಾಗಿದೆ. ಬಹುಪಾಲು ರಕ್ಷಣಾ ಸ್ಥಾನಗಳು ವೈರಿಗಳ ವಶವಾಗಿದೆ. ಶತ್ರುಗಳ ಜಯಕ್ಕೆ ಕುತಂತ್ರಗಳ ಕೈವಾಡ ಹೆಚ್ಚಾಗಿದೆ ಹುಜೂರ್. ಏನೇ ಆಗಲಿ, ನಾವು ರಣಭೀರುಗಳಲ್ಲ. ಸೆಣಸೋಣ. ವಿಜಯ ಇಲ್ಲವೇ ವೀರಮರಣ. ಸುಲ್ತಾನ್, ಸಾವಧಾನ. ನಾವು ಬದುಕಿರುವ ತನಕ ನಮ್ಮ ಸಂಸ್ಥಾನ ಗೆಲ್ಲುವ ಆಂಗ್ಲರ ಆಸೆ ಕೇವಲ ಕನಸೆಂದು ನಿರೂಪಿಸುತ್ತೇವೆ ಪೂರ್ಣಯ್ಯನವರೇ. ತಮ್ಮ ಅಳಿವು ಉಳಿವಿನಲ್ಲಿ ಭವ್ಯ ಭಾರತದ ಭವಿಷ್ಯ ಬೆಸೆದು ಹೋಗಿದೆ ಸುಲ್ತಾನ್. ನಮ್ಮ ಶಕ್ತಿಯನ್ನು ಸಂಘಟಿಸಿ ವೈರಿಗಳೊಂದಿಗೆ ನಿರ್ಣಾಯಕ ಯುದ್ಧ ಮಾಡೋಣ. ಈಗ ಸದ್ಯಕ್ಕೆ ಅಪಾಯದ ಸ್ಥಿತಿಯಿಂದ ಪಾರಾಗೋಣ. ಅಲ್ಲಿಯವರೆಗೂ ತಾವು ಈ ಸಂಧಿಗೆ ಸಮ್ಮತಿಸಿ ದೊರೆಗಳೇ. ಸಂಧಾನ, ಸಂಧಿ, ಸಂಧಾನ, ಸಂಧಿ. ಯಾರೊಂದಿಗೆ ಸಂಧಿ? ಏತಕ್ಕಾಗಿ ಸಂಧಾನ? ತಕ್ಕಡಿ ಹಿಡಿದು ಹಿಂದೂಸ್ತಾನಕ್ಕೆ ವ್ಯಾಪಾರಕ್ಕಾಗಿ ಬಂದ ವಿಲಾಯಿತಿ ವರ್ತಕರೊಂದಿಗೆ ಸಂಧಿಯೋ? ಒಡೆದು ಆಳುವ ಭೇದ ನೀತಿಯಿಂದ ಆಶ್ರಯ ಕೊಟ್ಟ ದೇಶದ ಉತ್ತರ ಪ್ರಾಂತಗಳನ್ನು ಕಬಳಿಸಿ ಈಗ ದಕ್ಷಿಣ ರಾಜ್ಯಗಳನ್ನು ನುಂಗಲು ಧಾವಿಸಿ ಬಂದಿರುವ
ದುರಾಸೆಯ ಧೂರ್ತರಾದ ಕಂಪನಿಯವರೊಂದಿಗೆ ಸಂಧಿಯೋ, ಇಲ್ಲವೇ ಹುಟ್ಟಿದ ಮಣ್ಣಿನ ಮಹಿಮೆಯನ್ನು ಮರೆತು ಅಲ್ಪ ಆಸೆಗಳಿಗೆ ಆದರ್ಶಗಳನ್ನು ಗಾಳಿಗೆ ತೂರಿ ವಿದೇಶಿಯರೊಂದಿಗೆ ಬೆರೆತಿರುವ ಸ್ವದೇಶಿ ನಾಚಿಕೆಗೇಡಿ ಶಕ್ತಿಗಳೊಂದಿಗೆ ಸಂಧಿಯೋ, ಶಾಂತಿ ಸಮೃದ್ಧಿಯ ಸಂಕೇತವಾಗಿರುವ ಹಸಿರು ಬರೆಗಳ ಶ್ರೀಗಂಧದ ಈ ನಾಡಿನ ಸ್ವಾತಂತ್ರ್ಯಕ್ಕೆ ಬೆಂಕಿ ಹಚ್ಚಲು ಹವಣಿಸುತ್ತಿರುವ ಸ್ವಾರ್ಥಿ ಕುಕರ್ಮಿ ಕುತಂತ್ರಿಗಳೊಂದಿಗೆ ಸಂಧಾನವು? ಮೀರ್ ಸಾದಿಕರೇ, ಒಕ್ಕೂಟದ ಸೇನೆ ಗೆದ್ದಿಲ್ಲ, ಈ ಟಿಪ್ಪು ಸುಲ್ತಾನ್ ಸೋತಿಲ್ಲ ಅಂದ ಮೇಲೆ ಸಂಧಿಯ ಮಾತೇ ಇಲ್ಲ. ಕನಲಿ ಕದನಕ್ಕೆ ಕರೆ ಕೊಡುವುದು ಬೇಡ ಸುಲ್ತಾನ್. ಸಂಧಿ ಅಳ್ಳೆದೇವರ ರಕ್ಷಾ ಕವಚ ಅಲ್ಲವೇ ಪೂರ್ಣಯ್ಯನವರೇ? ರೋಷ ಸಿಡಿಲಾಗಿ ಅಪ್ಪಳಿಸಿ ಶತ್ರುಗಳನ್ನು ಸುಡಲಾರದು ಸುಲ್ತಾನ್. ಹೌದು ದೊರೆಗಳೇ, ಇಂತಹ ಪರಿಸ್ಥಿತಿಯಲ್ಲಿ ಸೇಡಿನ ಕಿಡಿ ಶಾಂತವಾಗಬೇಕು. ಕೋಪ ನುಂಗುವುದು ಕಡಿಮೆ ಶೌರ್ಯದ ಮಾತೇನಲ್ಲ. ಬೇಡಿ ಬೇಡಿ, ನಮ್ಮನ್ನು ನಿರ್ಬಂಧಪಡಿಸಬೇಡಿ ಪೂರ್ಣಯ್ಯನವರೇ. ಕ್ಷಾತ್ರ ಧರ್ಮ ಪರಿಪಾಲಿಸಲು ನಮಗೆ ಅವಕಾಶವನ್ನು ಕೊಡಿ.